ವಿಶೇಷವಾಗಿ 27 ವರ್ಷ ಮುಗಿತು, 28ನೇ ವರ್ಷ ಕಾಲಿಟ್ಟಿದ್ದೇವೆ. ಕಾಗೇಣ್ಣ ಅವ್ರು ಹೇಳ್ದಂಗೆ ಇವತ್ತು ಈ ಒಂದು NWT KSRTC ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ, ಇಲ್ಲಿ ನಾವು ಕುತ್ಕೊಂಡು ನಿಂತ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಆಗ್ಬೇಕಾಗಿದ್ರೆ, ಈ ಒಂದು ಸಂಸ್ಥಾಪದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಈ ವೇದಿಕೆ ಮುಖಾಂತರ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾನೇನು ಜಾಸ್ತಿ ಮಾತನಾಡಕ್ ಹೋಗೋದಿಲ್ಲ, ಯಾಕಂದ್ರೆ ರಾಜು ಕಾಗೇಣ್ಣ ಅವರೆಲ್ಲರೂ ಮಾತನಾಡಿದ್ದಾರೆ. ನಿಮ್ಮ ಕುಂದುಕೊರತೆಗಳ ಬಗ್ಗೆ, ವಿಶೇಷವಾಗಿ ಈ ಒಂದು ವ್ಯವಸ್ಥೆ ಅಧ್ಯಕ್ಷರಾಗಿದ ನಂತರ ಅವರು ಜವಾಬ್ದಾರಿ ವಹಿಸಿ ಸರ್ಕಾರಕ್ಕೆ ನಿಮ್ಮ ಪರವಾಗಿ ವಕಾಲತ್ ಹಾಕೋದ್ರ ಜೊತೆಗೆ ಇವತ್ತು ಸರ್ಕಾರದ ಗಮನವನ್ನು ಕೂಡ ಸೆಳೆದಿದ್ದಾರೆ. ಸಚಿವರು ಕೂಡ ಇಲ್ಲೇ ಇದ್ದಾರೆ. ಬಹುತೇಕ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು ಈ ಒಂದು ವ್ಯವಸ್ಥೆಗೆ ಬಂದ ನಂತರ ಏನಿತ್ತು ಹಿಂದೆ ಅಂತ ಹೇಳಿ ಇವತ್ತು ಏನಾಗಿದೆ ಅಂತ ಹೇಳಿ ಅವ್ರು ಹೇಳ್ತಾರೆ. ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋಗೋದಿಲ್ಲ. ಆದ್ರೆ ಕೆಲವು ವಿಷಯಗಳನ್ನ ನಾನು ಇಲ್ಲಿ ಬೆಳಕು ಚೆಲ್ಲಕ್ಕೆ ಹೋಗ್ತೀನಿ. ಇವತ್ತೇನು ಆಕ್ಸಿಡೆಂಟ್ ಡೆತ್ ಅಂತ ನಾವು ಹೇಳ್ತೀವಿ, ಆನ್ ಡ್ಯೂಟಿನಲ್ಲಿ ಯಾರಿಗೆ ಒಂದು ಅಪಘಾತ ಆದ್ರೆ ಜೀವ ಕಳ್ಕೊಂಡ್ರೆ 1 ಕೋಟಿ ರೂಪಾಯಿ ಕೊಡ್ತಕ್ಕಂತ ಈ ಒಂದು ಪರಿಹಾರ ಇದೆ. ಭಾರತ ದೇಶದಲ್ಲಿ ಎಲ್ಲಿ ಇಲ್ಲ, ಇತರ ಕರ್ನಾಟಕದಲ್ಲಿದೆ. ನಮ್ಮ ಸರ್ಕಾರ ರಾಮಲಿಂಗರೆಡ್ಡಿ ಸಾಹೇಬರು ಮಾಡಿರ್ತಕ್ಕಂಥದ್ದು, ನಮ್ಮ ರಾಜು ಕಾಗೇಣ್ಣ ಅವರು ಮಾಡಿರ್ತಕ್ಕಂಥ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಹೆಚ್ಚಾಗಿ ಪ್ರಿಯಾಂಕ್ ಅವರು ಇಲ್ಲೇ ಇದ್ದಾರೆ. ನಮ್ಮ PF ನಲ್ಲಿ ನೀವು ಇವತ್ತು ಇನ್ಶೂರೆನ್ಸ್ ಬೈ ಮಾಡಿಬಿಡಬಹುದು. ಯು ಕ್ಯಾನ್ ಲಿಂಕ್ ದಿ, ಇಫ್ ಯು ಕ್ಯಾನ್ ಬೈ ದಿ ಇನ್ಶೂರೆನ್ಸ್. ಸೊ ಈ PF ಆಗಿರಲಿ, ನಿಮಗೆ ಮುಂದೆ ಬರ್ತಕ್ಕಂಥ ಈ ಗ್ರಾಚ್ಯುಟಿನಲ್ಲಿ ಆಗಿರತಕ್ಕಂಥದ್ದು, ಎಸ್ಪೆಷಲಿ ಗ್ರಾಚ್ಯುಟಿನಲ್ಲಿ ನೀವು ಇನ್ಶೂರೆನ್ಸ್ ಬೈ ಮಾಡಿದ್ರೆ ನಿಮಗೆ ಈ ಗ್ರಾಚ್ಯುಟಿ ಸಮಸ್ಯೆ ಮುಂದೆ ತೊಂದರೆಗೆ ಆಗೋದಿಲ್ಲ. ಬಟ್ ನಮ್ಮ ಇಲಾಖೆಗೆ ನಾನೀಗ ಸಚಿವರಿಗೆ ಹೇಳ್ತಾ ಇದ್ದೆ, ಗ್ರಾಚ್ಯುಟಿ ಬಹಳ ಪೆಂಡಿಂಗ್ ಇದೆ ಅಂತ ಕೂಡ ಹೇಳ್ತಿದ್ದೀನಿ. ಅದಕ್ಕೆ ಇದರ ಬಗ್ಗೆನೂ ಮಾನ್ಯ ಸಚಿವರು ಗಮನ ತಗೋಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇಲ್ಲಿ ಇವತ್ತು 584 ಬಸ್ ಇಲ್ಲಿವರೆಗೆ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ. ನಮ್ಮ ಸಚಿವರು ಏನು 800ಕ್ಕೂ ಹೆಚ್ಚು ಬಸ್ಗಳನ್ನ ಈ ರೀಜನ್ಗೆ, ಡಿವಿಷನ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು 584 ಬಸ್ಗಳನ್ನ ಕೊಟ್ಟಿದ್ದಾರೆ. ಇನ್ನ 247 ಬಸ್ಗಳನ್ನ ಡಿಸೆಂಬರ್ ಒಳಗಡೆ ಸರ್ಕಾರ ಹಾಗೂ ನಮ್ಮ ಸಚಿವರು ಮಾತನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರನೇ ಎಲ್ಲಾ ಬಸ್ಗಳು ಬರ್ತವೆ. ಈ ಭಾಗದ ಜನರಿಗೆ ಅನುಕೂಲ ಆಗುತ್ತಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು 5 ಯೋಜನೆಗಳಲ್ಲಿ ಈ ಒಂದು ಯೋಜನೆ ಬಹಳ ಯಶಸ್ವಿಯಾದಂತ ಯೋಜನೆ. ಸುಮಾರು 329 ಕೋಟಿ ಹೆಣ್ಣುಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿರ್ತಕ್ಕಂಥದ್ದು. ಭಾರತ ದೇಶದಲ್ಲಿ ಇತಿಹಾಸದಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಇಷ್ಟು ದೊಡ್ಡ ಪ್ರಮಾಣವಾಗಿ ಉಚಿತವಾಗಿ ಪ್ರಯಾಣ ಮಾಡತಕ್ಕಂತ ಒಂದು ಅವಕಾಶ ಕೊಟ್ಟಿದ್ರೆ ಅದು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ರಾಮಲಿಂಗರೆಡ್ಡಿ ಸಾಹೇಬ್ರ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಯಾಕೆ ಹೇಳಬೇಕಾಯ್ತು ಈ ಮಾತಂತಂದ್ರೆ, ಪದೇ ಪದೇ ನಮ್ಮ ವಿರೋಧಿಗಳು ಈ ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ ಅಂತ ಹೇಳಿ ಮೊದಲನೇ ದಿನಗಳಿಂದ ನಮ್ಮ ಬಗ್ಗೆ ಆರೋಪಗಳನ್ನ ಹೇಳ್ತಾ ಇದ್ರು. ಇವತ್ತು ಸರ್ಕಾರ ಬಂದು 16, 17, 18 ತಿಂಗಳಾಯ್ತು. ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಿದೆ. ಮುಂದೆನೂ ಈ ಕಾರ್ಯಕ್ರಮ ಗಟ್ಟಿಯಾಗಿ ನಡೀತಿದೆ. ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಏನು GDPನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಮಾಧ್ಯಮದಲ್ಲಿದ್ದಾರೆ. ಕರ್ನಾಟಕ ರಾಜ್ಯ GDP ನಂಬರ್ 1 ಸ್ಥಾನದಲ್ಲಿದೆ. ಬಿಜೆಪಿ ಅವರಿಗೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನೀವೇನು ಇಡೀ ಪ್ರಪಂಚಕ್ಕೆ, ಇಡೀ ದೇಶಕ್ಕೆ ಗುಜರಾತ್ ಮಾಡೆಲ್ ಅನ್ನು ಮಾರಕ್ಕೆ ಹೋಗಿದ್ದೀರಿ. ಗುಜರಾತ್ ಇಡೀ ಸ್ಟೇಟ್ ಗುಜರಾತ್ ಮಾಡೆಲ್ ನಂಬರ್ 1 ಅಂತ ಹೇಳ್ತೀರಿ. ಭಾರತ ದೇಶದಲ್ಲಿ ಯಾವ್ದ್ರಲ್ಲಿ ನಂಬರ್ 1 ಇದೆ ಅಂತ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಸೆಮಿ ಕಂಡಕ್ಟರ್ನ ಪ್ರಾಜೆಕ್ಟ್ಗಳನ್ನ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು 50,000 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರದ ಹಣವನ್ನ ನೇರವಾಗಿ ಗುಜರಾತ್ಗೆ ಕಳಿಸ್ತಾ ಇದ್ದಾರೆ. ಗುಜರಾತ್ನಲ್ಲಿ 35 ವರ್ಷದಿಂದ ಬಿಜೆಪಿ ಇದೆ. 15 ವರ್ಷ ನರೇಂದ್ರ ಮೋದಿ ಸಾಹೇಬರು ಮುಖ್ಯಮಂತ್ರಿ ಇದ್ರು. ಈಗ ಪ್ರಧಾನಮಂತ್ರಿ ಇದ್ದಾರೆ, 11 ವರ್ಷ ಆಗಿದೆ. ಗುಜರಾತ್ ಯಾವುದರಲ್ಲಿ ನಂಬರ್ 1 ಇಲ್ಲ. ಶಿಕ್ಷಣದಲ್ಲಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಇಲ್ಲ, GDPನಲ್ಲಿ ಇಲ್ಲ, ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ಇಲ್ಲ, ಎಜುಕೇಶನ್ ನಲ್ಲಿ ಕೂಡ ಇಲ್ಲ. ಯಾವ್ದ್ರಲ್ಲಿ ನಂಬರ್ 1 ಇದೆ ಅಂತಂದ್ರೆ ಇಡೀ ಭಾರತ ದೇಶಕ್ಕೆ ಗುಜರಾತ್ ನಂಬರ್ 1 ಮಾಡೆಲ್ ಅಂತ ಹೇಳಿ ಸುಳ್ಳು ಮಾರದಲ್ಲಿ ಗುಜರಾತ್ ನ ಮಾರ್ಕೆಟ್ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ನೆನಪಿರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಮೊನ್ನೆ ತಾನೇ ಡಿಮಾನಿಟೈಸೇಷನ್ ಆಗಿ 8 ವರ್ಷ ಆಯ್ತು. ಇವತ್ತು ಅದರ ಬಗ್ಗೆ ನಾನು ಜಾಸ್ತಿ ವಿಸ್ತಾರ ಮಾಡಕ್ ಹೋಗುದಿಲ್ಲ. ಆದ್ರೆ ಇಲ್ಲಿ ಮಾಧ್ಯಮದವರು ಇದ್ದಾರೆ, ದಯಮಾಡಿ ಬಿಜೆಪಿ ಅವರಿಗೆ ಕೇಳಿ, 2,000 ರೂಪಾಯಿ ನೋಟ್ ಎಲ್ಲಿದೆ ಕೇಳಿ. 2,000 ರೂಪಾಯಿ ನೋಟ್ ಇಲ್ಲಿದೆ ಕೇಳಿ. ಏನೋ ರಾತ್ರಿ ಬಂದು
ಏನು ಈ ದೇಶದಲ್ಲಿ ಎಲ್ಲಾ ಬದಲಾವಣೆ ಮಾಡ್ಬಿಡ್ತೀವಿ ಅಂತ ಹೇಳಿ ಉದ್ದಗಲಕ್ಕೆ ಭಾಷಣ ಮಾಡಿ ಇವತ್ತು 500,000 ರೂಪಾಯಿ ನೋಟನ್ನ ರದ್ದು ಮಾಡಿದ್ರು. 15,40,000 ಕೋಟಿ ನೋಟು ರಾತ್ರೋರಾತ್ರಿ ರದ್ದು ಮಾಡಿದ್ರು. 50 ದಿನ ಕಾಲಾವಕಾಶ ಕೇಳಿದ್ರು. ದುಡ್ಡು ಸಂಪೂರ್ಣ ಬ್ಯಾಂಕಿಗೆ ವಾಪಸ್ ಹೋಯ್ತು. ಆಗಿರ್ತಕ್ಕಂಥದ್ದು 16 ಲಕ್ಷ ಕೋಟಿ ನೋಟು ಸರ್ಕ್ಯುಲೇಷನ್ ಅಲ್ಲಿತ್ತು. 17 ಲಕ್ಷ ಕೋಟಿ ನೋಟು ಸರ್ಕ್ಯುಲೇಷನ್ ಅಲ್ಲಿತ್ತು. ಇವತ್ತು 33 ಲಕ್ಷ ಕೋಟಿ ದುಡ್ಡು ಸರ್ಕ್ಯುಲೇಷನ್ ಇದೆ. ಇದು ಯಾರು ಉತ್ತರ ಕೊಡಬೇಕು? ಹಂಗೆ ಹಲವಾರು ಪ್ರಶ್ನೆಗಳು ನಾವು ಅವ್ರನ್ನ ಕೇಳ್ತಾ ಇರ್ತೀವಿ. ಇವತ್ತು ವಿಶೇಷವಾಗಿ ಮತ್ತೊಮ್ಮೆ ನಮ್ಮ ಸಚಿವರು ಬಂದಿದ್ದಾರೆ. ಅವರು ಸವಿಸ್ತರವಾಗಿ ತಮ್ಮನ್ನ ಮಾತನಾಡ್ತಾರೆ. ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನನ್ನ ಧಾರವಾಡ ಜಿಲ್ಲೆಯಲ್ಲಿ ಸರ್ ಇನ್ನು ಸ್ವಲ್ಪ ಹೆಚ್ಚಿನ ಬಸ್ಸುಗಳು ಬೇಕು. ಇವತ್ತೇನು ನೀವು ಆನ್ ಡ್ಯೂಟಿ ಡೆತ್ ಆದ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿವರೆಗೆ ಕೊಡ್ತಾ ಇದ್ದಾರೆ. ಅದೇ 5 ಲಕ್ಷ ಮೊದಲು ಇರಲಿಲ್ಲ, ಇಲ್ಲಿ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತೇವೆ. ಬೇರೆ ಕಡೆ ಯಾವ ರೀತಿ 10 ಲಕ್ಷ ಮಾಡಿದಿರಿ ಅದೇ ರೀತಿ ಕೂಡ 10 ಲಕ್ಷ ಮಾಡಬೇಕಂತ ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಮನವಿ ಮಾಡಿಕೊಳ್ತಾ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ತಪ್ಪಿಸ್ಕೊಟ್ರೆ ತಮ್ಮೆಲ್ಲರಿಗೂ ವಂದಿಸಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.